ಮಹೇಶ್ ಮಾರುತಿ ಕಣಗಾವಿ ವೇದಿಕೆ ಮೇಲೆ ಬರಬೇಕು. ಮಹೇಶ್ ಮಾರುತಿ ಕಣಗಾವಿ, ಇವನು ಮಾರುತಿ ಮತ್ತು ಸತ್ಯವ ಇವರ ದಂಪತಿಯ ಪುತ್ರನಾಗಿ 18/11/2006 ಚಿಂಚಲಿ ಗ್ರಾಮದಲ್ಲಿ ಜನಿಸಿದ. ಈತ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಮೊರಂ ಪ್ರೌಢ ಶಿಕ್ಷಣವನ್ನು ಚಿಂಚಲಿಯಲ್ಲಿ ಮುಗಿಸಿ ತನ್ನ PUC ಶಿಕ್ಷಣವನ್ನು ಚಿಂಚಲಿ ಗ್ರಾಮದಲ್ಲಿ ಮುಗಿಸಿ ಈ ಒಂದು ತರಬೇತಿ ಸಂಸ್ಥೆಯಲ್ಲಿ 4 ತಿಂಗಳ ತರಬೇತಿಯನ್ನು ಪಡೆದು ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ARO ಆರ್ಮಿ ರ್ಯಾಲಿಯಲ್ಲಿ ಅಗ್ನಿವೀರನಾಗಿ ಆಯ್ಕೆಯಾಗಿದ್ದಾನೆ. ದಯವಿಟ್ಟು ಎಲ್ಲರೂ ಈ ಸಂಸ್ಥೆಯ ಪರವಾಗಿ ಅವರಿಗೆ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಅಭಿನಂದಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಹೇಶ್ ಕಣಗಾವಿ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು. ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ಒಂದೆರಡು ಮಾತನ್ನು ಹೇಳ್ತೀನಿ, ತಪ್ಪಿದ್ದಲ್ಲಿ ಕ್ಷಮಿಸಿ. ನಾನು ಫಸ್ಟಿಂದ ಸೆಕೆಂಡ್ ಥರ್ಡ್ ಸೆಮ್ ಡಿಗ್ರಿ ಹೊಂಟಿದ್ದೆ. ನಾನು 10th ಎಲ್ಲ ಮುಗಿಸ್ಕೊಂಡು ಫಸ್ಟ್ ಇಯರ್ ಎಕ್ಸಲೆಂಟ್ ಹಚ್ಚಿದ್ದೆ. ನಾನು ಈಗ 4 ವರ್ಷ ಆಯಿತು ಕಬ್ಬ ಕಟ್ಟಿದ್ದೆ. 4ನೇ ವರ್ಷ ಚಾಲ್ತಾ ಇತ್ತು. ಇದು ಫಸ್ಟ್ ವರ್ಷ ಸಜನಕ್ಕೆ ಹೋಗಿ ಹಂಗೆ ಎಕ್ಸಾಮ್ ಆದ, ಏನು ಅಲ್ಲೇ ಲೂಸ್ ನಡೆಸ್ತಾರೆ ಸರ್ಗಳು, ಹಂಗೆ ಕ್ಲಿಯರ್ ಆಯಿತು. ಸೆಕೆಂಡ್ ಸೆಮ್ ಅಂತೂ ಬೇರೆ ಸೆಂಟ್ರಿಗೆ ಬರ್ತೈತಿ ಅಂದು ಜರ ಕಬ್ಬಿ ಹೋಗಿ ಅಂತ ಎಕ್ಸಾಮ್ ಬಂದು ಊದಿ ದಿವಸ ನಾವೇನು ರೆಗ್ಯುಲರು ಸೆಕೆಂಡ್ ಇಯರ್ ಹೋಗಿಲ್ಲರಿ ಅಂತ ಎಲ್ಲ ಎಕ್ಸಾಮ್ ಒಂದು 2 ತಿಂಗಳು 1.5 ತಿಂಗಳು ಇರಾಕಲೇ ಬಿಟ್ಟಿನಿ ರೀ. ಬಿಡ ಅಂತಲೇ ಎಲ್ಲ ಹುಡುಗರು ನಾವು ಒಂದು 10-15 ಮಂದಿ ಇದ್ದು, ಒಂದು 2-3 ಮಂದಿ ದಿವಸ ಬರ್ತಿದ್ರು ಹುಡುಗರು ಅಂತ ಎಲ್ಲರೂ ಓದಿ ಎಕ್ಸಾಮ್ ಅಂತ ಕುರ್ಚಿ ಸೆಂಟ್ರ್ ಬರ್ತಿದ್ದೆ. ಅಲ್ಲಿ ಬಿ ಶಂಕರಣ್ಣ ಅಂತೇಳಿ ಅಲ್ಲಿ ಹೋಗಿ ಎಕ್ಸಾಮ್ ಬರ್ದು ಸೆಕೆಂಡ್ ಇಯರ್ ರಿಸಲ್ಟ್ ಬಿಟ್ಕೊಂಡು ಎಲ್ಲರೂ ಹುಡುಗರ್ಕಿಂತವಿ ನಮ್ಮದು 4 ಪರ್ಸೆಂಟೇಜ್ ಹೆಚ್ಚಾಗಿತ್ತು. ನಾವು ದಿವಸ ಸಾಲಿಗೆ ಬರೋ ನಾನು ಕೇಳ್ದೆ, ಹಿಂಗೆ ಮಾಡಿದ್ವಿ ಅಂತೇಳಿ. ಅದೇನು ನಮ್ಮ ನಶೀಬತ್ ಬಿಡ್ತೇಳಿ ಅವ್ನು ಫುಲ್ ಮನ್ಸಿಗೆ ಮಾಡ್ಕೊಂಡಿದ್ದ ಹುಡುಗ. ದಿವಸ ಬರ್ತಿದ್ದೆ ಸಾಲಿಗೆ, ಮನ್ಸಿಗೆ ಮಾಡ್ಕೊಂಡು ಇಂಥ ಸೆಕೆಂಡ್ ಇಯರ್ ಮುಗಿತು. ಡಿಗ್ರಿ SPM ಹಚ್ಚಿದ್ರಿ. ಹಚ್ಚಿದ ಅಷ್ಟಾಗಿ ಮತ್ತು ಅಷ್ಟು ದುಡ್ಕೋತ ಆ ಕಡೆ ಈ ಕಡೆ ಇಲ್ಲೇ ಅದಾರಿ ನಮ್ಮ ತಂದೆ ತಾಯಿ. ಅವ್ರೇನು ನಮಗೆ ಕಡಿಮೆ ಮಾಡಿಲ್ರಿ ತಿನ್ನಾಕ ಉಣ್ಣಾಕ. ನಮ್ಮ ಅಪ್ಪ ಅವರು ಇಲ್ಲೇ ಕೂತಿದ್ದಾರೆ. ಅವರು ದಿವಸದಾಗ ಕಂಡಾತೈತಿ ಅಂತೂ ನಮ್ಗೇನು ಕಡಿಮೆ ಇಲ್ಲರಿ, ಊಟಕ್ಕಂತೂ ಏನು ಹೈಗಾಗಿಲ್ರಿ. ನಮ್ಮ ಅಣ್ಣ ಒಬ್ಬದಾರಿ, ಅವನು ಟ್ರೈ ಮಾಡತ್ತಿದ್ರಿ. ಅವನದು ಭೀ ಏರಿಯಲ್ಲಿ ಅವಾಗ ಪೈಲೆ ಎಕ್ಸಾಮ್ ಇದ್ದು ರೀ, ರನ್ನಿಂಗ್ ಇದ್ದು ರೀ. ಪೈಲ ಇಂಥ 300 ಮಂದಿ 3 ಹೊಡೆದು ಅವನು ಎಲ್ಲ ಫಿಸಿಕಲ್ ಮೆಡಿಕಲ್ ಮುಗಿದ ಅವ್ನು ಫೈನಲ್ ಮೆರಿಟ್ ಹಾಯಿದ್ರಿ. ಅವ್ನ ಏಜ್ ಮುಗಿತು ರೀ. ನಮ್ದು ಇದು ಫಸ್ಟ್ನೇ ಅಟೆಂಪ್ಟ್ ರೀ. ನಾನು ಅಂತೆಲ್ಲ ಪದ್ಧತಿ ನಂಗೆ ಏನೂ ಗೊತ್ತಿಲ್ಲ. ಸ್ಕ್ವೇರ್ ರೂಟ್ ಅಂದ್ರೆ ಏನು ಗೊತ್ತಿಲ್ಲ ರೀ, ಕ್ಯೂಬ್ ಅಂದ್ರೆ ಏನು ಗೊತ್ತಿಲ್ಲ, LCM ಅಂದ್ರೆ ಏನು ಗೊತ್ತಿಲ್ಲ. ಎಲ್ಲ ನನಗೆ ಪದ್ಧತಿ ಹೇಳ್ದಾವಂದ್ರೆ ರೀ ನಮ್ಮ ಅಣ್ಣನ ರೀ. ಎಲ್ಲ ಫುಲ್ ಹಿಂಗೆ ಓದಬೇಕು, ಹೆಂಗೆ ಎಕ್ಸಾಮ್ ಬರೀಬೇಕು, ಯಾವ ಟೈಮ್ ಹೆಂಗೆ ಎಲ್ಲ ಸಪೋರ್ಟ್ ಸಿಸ್ಟಮ್ ಅಂದ್ರೆ ನಮ್ಮ ಅಣ್ಣನ ರೀ. ನಮ್ಮ ಹೊಟ್ಟಿಗೆ ಎಲ್ಲ ನಮ್ಮ ಅವ್ವ ಪದಸ್ರಿ ನಮಗೇನು ಏನೂ ಕಡಿಮೆ ಬಿಟ್ಕೊಟ್ಟಿಲ್ರಿ. ನಂದು ಇದು ಅಗ್ನಿವೀರ ಎಕ್ಸಾಮ್ ಕ್ಲಿಯರ್ ಆದ್ಕೊಂಡು ನಂಗೆ ಯಾವ ಟೈಮ್ಗೆ ಏನು ಬೇಕು ಅದೆಲ್ಲ ನಮ್ಮ ಮಮ್ಮಿಗೆ ಹೇಳಿ ಅಂದ್ರೆ ಮಧ್ಯಾಹ್ನ ಚಪಾತಿ ಬೇಕಾದ್ರೆ ಮಧ್ಯಾಹ್ನ ಮಾಡಿಕೊಡ್ತೀವಿ ರೀ, ಯಾವಾಗ ಬೇಕಾದಾಗ ಮಾಡಿಕೊಡ್ತೀವಿ. ಎಕ್ಸಾಮ್ ಪಾಸ್ ಆಯ್ತು ರೀ. ಎಕ್ಸಾಮ್ ಪಾಸ್ ಆದ್ಬಿಟ್ಟು ರನ್ನಿಂಗ್ ಅಂತ ಎಕ್ಸಾಮ್ ಪಾಸ್ ಆಯ್ತು ರೀ. ಎಕ್ಸಾಮ್ ಪಾಸ್ ಆಗಿದ್ದು ಪೈಲೆ ಎಕ್ಸಾಮ್ ಬರೋದು ಮನೆಗೆ ಬಂದೀನಿ ರೀ. ಮನೆಗೆ ಬರೋದು ನಮ್ಮ ಅಣ್ಣ ಏನಂದ್ರಿ, ಇನ್ನು ಎಕ್ಸಾಮ್ ಬರೋದು ಬಂದಿದೆ ಅನ್ನೋಟಿಗೆ ರಾಯಚೂರಲ್ಲಿ ಫಿಕ್ಸ್ ಮಾಡಿರಿ. ಇನ್ನು ಎಕ್ಸಾಮ್ ರಿಸಲ್ಟ್ ಬಿಡುಗಿತ್ತ ಪೈಲಾಕ ಫಿಕ್ಸ್ ಮಾಡಿರಿ ರಾಯಚೂರಲ್ಲಿ ಫಿಕ್ಸ್ ಮಾಡಿರಿ. ನಮ್ಮ ಅಣ್ಣ ಏನಂದ್ರಿ, ಇಲ್ಲ ನೀನು ರನ್ನಿಂಗ್ ಹೊಡ್ಯಾಕೆ ಹೋಗು, ಏನಾದ ಆಯ್ತು ಅಂದ್ರಿ. ನಾ ಅಲ್ಲಿಂದ್ರ ನಾ ಎಕ್ಸಾಮ್ ಏನೋ ಬಿಟ್ಟು ಮಾತು ನೋಡಾ ಬರ್ತಾಳೆ ಬಂದ್ರೆ ಅಂತ ಹೊಡ್ಯಾ ಬರುತ್ತೆ ಹಂಗೆ ಏನ್ರಿ ಅಂತ. ಅಲ್ಲಿ ನಾವು ಹೇಳ್ರಿ ಅವ್ಗೆ ಅದೇನು ಬಿಟ್ಟು 4 ರೌಂಡ್ ಹೊಡಿದ, ಅದೇನು ದೊಡ್ಡ 4 ರೌಂಡ್ ಹೊಡಿದ ಯಾವ ದೊಡ್ಡದಾಗ ಅಂತೇಳ್ರಿ. ಹಿಂದಾಡ್ಸಿ ಅವಿಂದ ಹಂಗೆಲ್ಲ ಇರೋಂಗಿಲ್ಲ. ನಿಂದು ಎಕ್ಸಾಮ್ ಪಾಸ್ ಆಯ್ತು ತಿಳ್ಕೊ, ಮೆಡಿಕಲ್ ಕ್ಲಿಯರ್ ಐತಿ, ಮೆರಿಟ್ ಕಟ್ಟಂತಿದ್ದು ತಿಳ್ಕೊ. ಈಗ ರನ್ನಿಂಗ್ ಹೊಡಿ ಅಂತೆಲ್ಲ ರನ್ನಿಂಗ್ ಹೊಡಿ ಅಂತಂದ್ರಿ. ರನ್ನಿಂಗ್ ಹೋದೇನು ರೀ. ಅಲ್ಲಿ 4 ರೌಂಡ್ ಹೊಡಿಬೇಕಾದ್ರೆ ಅದೇನು ಅಲ್ಲ ರೀ, ರನ್ನಿಂಗ್ ಏನು ಅಲ್ರಿ, ಅಲ್ಲೇನು 4 ರೌಂಡ್ 16 ಮೀಟ್ರದಾಗ 4 ರೌಂಡ್ ಓಡ್ಬೇಕಾದ್ರೆ ರೀ. ಅವ್ರಿಗೆ ಏನಾಗ್ತೈತಿ ಅವ್ರಿಗೆ ಕಷ್ಟ ಅವ್ರಿಗೆ ಗೊತ್ತು ರೀ. ಹಿಂದೆ ರಗಡ ಮಂದಿ ಅಂದಾರ, ಇವ್ರೇನು ರನ್ನಿಂಗ್ ಹೊಡಿತಾರೋ, ಇವ್ರೇನು ಎಕ್ಸಾಮ್ ಪಾಸ್ ಆತಾರೋ, ಇವ್ರೇನು ಏನಾಗ್ತಾರೋ, ಇವ್ರು ಕಬ್ಬ ಕಡಿತಾರೋ, ಹಂಗೆ ಆಗ್ತಾರೋ ಹಿಂಗೆ ಆಗ್ತಾರೋ. ಅದನ್ನ ನಮ್ಮ ಮನೆ ಏನು ಹೇಳ್ತಿದ್ರಿ, ಒಟ್ಟೆ ನೀವು ಬೇಕಾದಷ್ಟು ದುಡಿ ಕರೆ ಬಂದು ಓದಬೇಕು ರೀ. ಇದು ಫಸ್ಟ್ನೇ ಅಟೆಂಪ್ಟ್ ರೀ. ನಂದು
ಏನೇನೋ ಆಗಿ ಅಂತ ನಾವು ಟಿಯರ್ ಅಲ್ಲಿ ಇದ್ದು ರೀ, ನಾಸಿಕ ಮತ್ತು ಕೊಲ್ಲಾಪುರ ಬೆಳಗಾವಿ ಇದ್ದು ರೀ. ನಮ್ಮ ಅಣ್ಣ ಓಡ್ನು ಅಂತ ಅಂದಿದ್ರಿ, ನಾವು ಹಂಗೆ ಸುಮ್ಮ ಪ್ರಾಕ್ಟೀಸ್ ಮಾಡ್ತಿದ್ವಿ ರೀ. ಸುಮ್ಮ ಇರ್ಲತ್ತೇಳಿ ನಾವು ಕುರ್ಷರ್ ಮಾಡಿದ್ದು ರೀ, ನಾಸಿಕ ಹೋಗ್ತೇಳಿ 14 ಮಂದಿ ಕುರ್ಷರ್ ಮಾಡಿದ್ದು ಕುರ್ಷರ್ದಾಗ ಹೋಗಿದ್ದು ರೀ. ನಾಸಿಕ್ ಹೋಗಿ ಅಲ್ಲಿ ಎಲ್ಲ ಏನು ಆ ಮನೆ ಬಿಟ್ಟು ಹೋದ್ರೆ ಅವ್ರಿಗೇನು ದಿಕ್ಕ ಇಲ್ದಂಗೆ ರೀ. ಎಲ್ಲಿ ಬೇಕಾದ್ರೆ ಮುಕ್ಕೋದ್ರಿ, ಏನು ಊಟ ಸರಿ ಸಿಗಂಗಿಲ್ಲ, ನೀರು ಸರಿ ಸಿಗಂಗಿಲ್ಲ ಅಂತ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತೈತ್ರಿ. ಅಲ್ಲಿ ಹೋದ್ರಿ ಅಂತ ಊಟ ಪಾಪ ಅವ್ರು ಯಾರೋ ಆರ್ಮಿ ಆಫೀಸರ್ ಇದ್ದಿರ್ತಾರೆ, ಅವ್ರು ಊಟ ಅವರು ಇಟ್ಟಿರ್ರಿ ಅಲ್ಲೇ ರೀ. ನಾಷ್ಟ ಊಟ ಆದಂಗೆ ಬಿಡ್ರಿ. ಪಾಪ ಅವ್ರ ಪುಣ್ಯ ಕಟ್ಕೊಂಡ್ರಿ, ಅಲ್ಲಿ ಎಲ್ಲ ಊಟ ಮಾಡಿ ಪದ್ಧತಿ ಇದ್ದು ರೀ. ಆಯ್ತು ನಮ್ಮ ಬೆಳಗ್ಗೆ ರ್ಯಾಲಿ ಇದ್ದು ರೀ. ನಾವು ಎಲ್ಲ ಪಟ್ಟಿ ಗಿಟ್ಟಿ ಎಲ್ಲ ಬಡ್ಕೊಂಡು ಖಾಲಿ ಆ ಕಡೆಗೆ ಎಲ್ಲ ರೆಡಿ ಆಗಿದ್ದು ರೀ. ಅನ್ನೊಟ್ಟಿಗೆ ರಿಸಲ್ಟ್ ಬಿಟ್ರಿ, ಅದೇನು ಸೆಲೆಕ್ಟ್ ಆಯ್ತು ರೀ. ನಾ ಏನು ರೆಡಿ ಮಾಡ್ದಿಲ್ಲ ರೀ. ಇಲ್ಲಿ ಆಯ್ತು ನಾ ಕುರ್ಷರ್ದಾಗ ಮಾಡ್ಕೊಂಡ್ರಿ ಅಂತ ಉಳ್ಕೆದಾರ ಒಟ್ಟು ಹೊಡೆದ್ರಿ. ಅಂದ್ ಮನೆಗೆ ಬಂದ್ಬಿಟ್ಟು ಅದೇನು ಈಗ ಏನು ಅನ್ಸಾಯ್ತು ಹೇಳ್ರಿ. ಒಟ್ಟು ಈಗ ಗುಡ್ಡ ನೋಡಿದೆಲ್ಲ ಬಂಗಾರ ಕಾಣ ಆಯ್ತು ಗುಡ್ರಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.